ನೇಮದಲ್ಲಿ ಚುನಾವಣೆ ಎಲ್ಲಿ ಹಿಡಿದಿದ್ರಿ ಸರ್? ನಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ 1400 ಓಟ್ ಬಂದಿತ್ತು. ಅಲ್ಲ, 2 ಪಂಚಾಯಿತಿ ಸೇರಿ 3400 ಓಟ್ ಬಂದಿತ್ತು. ಪಾರ್ಲಿಮೆಂಟಲ್ಲಿ 2000 ಪ್ಲಸ್ ಆಗಿದೆ. ಈ ಪಟ್ಟಣ ಪಂಚಾಯತಿನಲ್ಲಿ 2600 ಓಟು ಪ್ಲಸ್ ಆಗಿದೆ. ಓಟ್ ಪ್ಲಸ್ ಆಗಿದ್ದೀವಿ, ಇದಾಗಿದೆ. ಅದು ನಮ್ಮ ಕ್ಯಾಂಡಿಡೇಟ್ ಒಂದು 5 ಕ್ಯಾಂಡಿಡೇಟ್ ಬಂದುಬಿಟ್ಟು ಕಮ್ಮಿ ಓಟಲ್ಲಿ ಸೋತಿದ್ದಾರೆ. ಅದು ನಾವಲ್ಲಿ ಓಟ್ ತುಂಬ ತೊಗೊಂಡು ಸೋತಿದ್ದೀವಿ. ಯಾಕಂದರೆ BJPಗೆ 6 ಬಂದಿದೆ, ಕಾಂಗ್ರೆಸ್ಗೆ 6 ಬಂದಿದೆ, JDSಗೆ 4 ಬಂದಿದೆ. ಅವ್ರು ಮೆಜಾರಿಟಿ ಇದೆ, ಅವ್ರು ಮಾಡ್ಕೊಂಡು ಅವರಿಬ್ಬರು ಒಂದಾಗಿ ನಿಮಗೆ ನಮ್ಮ ಓಟ್ ಏನಿತ್ತು ನಮಗಿನ್ನ ಜಾಸ್ತಿ ಬಂತು. ಅಸೆಂಬ್ಲಿಗೆ ಬಂದಿದ್ದಕ್ಕಿಂತ ಪಾರ್ಲಿಮೆಂಟಲ್ಲಿ ಜಾಸ್ತಿ ಬಂತು, ಪಾರ್ಲಿಮೆಂಟ್ ಬಂದಿದ್ದಕ್ಕಿಂತ ಪಟ್ಟಣ ಪಂಚಾಯತಿಯಲ್ಲಿ ಜಾಸ್ತಿ ಬಂದಿದೆ ನಮ್ಮ ಓಟ್. ನಮ್ಮದೇನು ಓಟ್ ಏನು ಕಮ್ಮಿ ಆಗಿಲ್ಲ, ಪರ್ಸೆಂಟೇಜ್ ಕಮ್ಮಿ ಆಗಿಲ್ಲ. ಅಲ್ಲೊಂದು ಬೂತಲ್ಲಿ ಬಂದ್ಬಿಟ್ಟು ನನಗೆ ನನ್ನ 13 ಓಟ್ ಬಂದಿತ್ತು. ಇವತ್ತು 200 ಓಟ್ ಬಂದಿದೆ. 13 ಓಟ್ ಬಂದಿರುವಂಥ ಬೂತಲ್ಲಿ 200 ಓಟ್ ಬಂದಿದೆ. ನಾವು ಡೆವಲಪ್ ಆಗಿದ್ದೀವಿ. ಅಂದರೆ ಅವ್ರಿಗೆ ಮೆಜಾರಿಟಿ ಬಂದಿದೆ, ಅವ್ರಿಬ್ಬರಿಗೂ ಸೇರಿ ಮೆಜಾರಿಟಿ ಬಂದಿದೆ. ಸಂತೋಷ ಮಾಡಿ. ಈ ಚುನಾವಣೆ ಜಿಲ್ಲೆಯಲ್ಲಿ ಮುಂದಿನ ನಾವು ಚುನಾವಣೆ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಹೇಳ್ಕೊಂಡು ಬರ್ತೀವಿ. ಈ ಚುನಾವಣೆ ಮುಂದಿನ ಚುನಾವಣೆ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಚುನಾವಣೆ ನಿಂತಾಗ ಎಲ್ಲರೂ ಹೇಳ್ತಾ ಇದ್ರು ಸೋಲ್ತಾರೆ ಮುಗೀತಿ ಇವ್ರ ಕತೆ, ಇಲ್ಲಿ ಮುಗೀತು ಅಂತ ಹೇಳಿದ್ರು. ಜನ ಯಾರನ್ನ ಸೋಲ್ತರು ಯಾರನ್ನ ಗೆಲ್ಲಿಸ್ರು ಅಂತ ನಿಮಗೆ ಗೊತ್ತಿದೆ. ಅದೆಲ್ಲ ಯಾವ ಚುನಾವಣೆ ಯಾವುದಕ್ಕೂ ದಿಕ್ಸೂಚಿ ಅಲ್ಲ. ಯಾವ ಚುನಾವಣೆಯಲ್ಲಿ ಯಾವುದಕ್ಕೂ ದಿಕ್ಸೂಚಿ ಅಲ್ಲ. ಇವಾಗಿರೋ ಪರಿಸ್ಥಿತಿಗೆ ಯಾವುದೇ ವ್ಯಕ್ತಿ ಮೇಲೆ ಹೋಗುತ್ತೆ, ಒಳ್ಳೆಯವನ ಕೆಟ್ಟವನ ನೋಡ್ಕೊಂಡು ಓಟ್ ಹಾಕೋದು ಹೆಂಗೆ ಹೇಳೋದು ವ್ಯಕ್ತಿ ಮೇಲೆ ಹೋಗುತ್ತೆ. ಆದ್ದರಿಂದ ಇದೆಲ್ಲ ಯಾವ ದಿಕ್ಸೂಚನೆ ಆಗೋದಿಲ್ಲ. ಅವ್ರಿಗೆ ದಿಕ್ಸೂಚಿ ಅಂತ ಅವ್ರು ಇಟ್ಕೊಳ್ಳಿ, ಒಳ್ಳೆ ಸಂತೋಷ.